Hi friends, welcome back to BCA Expert YouTube channel. So today we discuss about most important question 10 marks. 10 marks ದಲ್ಲಿ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಕೇಳಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಅಲ್ಲಿ. So we already discussed about in a previous videos 2 marks and already 5 marks questions ನಾವೇನ್ ಮಾಡಿವಿ ಆಲ್ರೆಡಿ ಡಿಸ್ಕಸ್ ಮಾಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನ್ ಮಾಡೋಣ 10 marks questions ಯಾವ ಕೇಳಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. So first question is about explain Boyme's spiral model in detail. So ಈ ಕ್ವಶನ್ ಏನ್ ಮಾಡ್ಯಾರ 2 ಇಯರ್ಸ್ ದಲ್ಲಿ ಕೇಳ್ಯಾರ 25 ಮತ್ತು 17 ಇಯರ್ ದಲ್ಲಿ ಕೇಳ್ಯಾರ. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಎಕ್ಸ್ಪ್ಲೇನ್ ದ ಸೀಕ್ವೆನ್ಸ್ ಡಯಾಗ್ರಾಮ್ ಆಬ್ಜೆಕ್ಟ್ ಮಾಡೆಲ್. ಏನ್ ಮಾಡ್ಯಾರ ಎಕ್ಸ್ಪ್ಲನೇಷನ್ ಕೇಳ್ಯಾರ ಸೀಕ್ವೆನ್ಸ್ ಡಯಾಗ್ರಾಮ್ ಇಂದ ಮತ್ತು ಆಬ್ಜೆಕ್ಟ್ ಮಾಡೆಲ್ ಇಂದ. ಸೊ ಇಲ್ಲಿ ಸೀಕ್ವೆನ್ಸ್ ಡಯಾಗ್ರಾಮ್ ಆದ್ಮೇಲೆ ಆಬ್ಜೆಕ್ಟ್ ಮಾಡೆಲ್ ಅನ್ನು ಮೋಸ್ಟ್ ಇಂಪಾರ್ಟೆಂಟ್ ಜಾಸ್ತಿ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಈ ಆಬ್ಜೆಕ್ಟ್ ಮಾಡೆಲ್ ಅನ್ನೋ ಕಾನ್ಸೆಪ್ಟ್ ಅನ್ನ ಜಾಸ್ತಿ ಡೈರೆಕ್ಟ್ ಕೇಳ್ಯಾರ. Explain in detail client server and layered architecture. So ಇದರ ಆರ್ಕಿಟೆಕ್ಚರ್ ಕೇಳ್ಯಾರ ನೋಡ್ರಿ ಕ್ಲೈಂಟ್ ಸರ್ವರ್ ಮತ್ತು ಲೇಯರ್ಡ್ ಆರ್ಕಿಟೆಕ್ಚರ್. ಸೊ ಈ ಕ್ವಶನ್ 2 ಇಯರ್ ಕ್ವಶನ್ ಪೇಪರ್ ದಲ್ಲಿ ರಿಪೀಟ್ ಆಗಿದೆ. ನೆಕ್ಸ್ಟ್ ವಿ ಸಿ ದ ಎಕ್ಸ್ಪ್ಲೇನ್ ವೈಟ್ ಬಾಕ್ಸ್ ಟೆಸ್ಟಿಂಗ್ ಅಂಡ್ ಅಕ್ಸೆಪ್ಟೆನ್ಸ್ ಟೆಸ್ಟಿಂಗ್ ಇನ್ ಡೀಟೇಲ್. ಸೊ ವೈಟ್ ಬಾಕ್ಸ್ ಟೆಸ್ಟಿಂಗ್ ಮತ್ತು ಬ್ಲಾಕ್ ಬಾಕ್ಸ್ ಟೆಸ್ಟಿಂಗ್ ಅನ್ನ ನಾವೇನ್ ಮಾಡಬೇಕು ಕರೆಕ್ಟ್ ಆಗಿ ಓದ್ಕೊಳ್ಳಿ. ಸೊ ಅದರಲ್ಲಿ ಎರಡರಲ್ಲಿ ಒಂದೊಂದು ಫಿಕ್ಸ್ ಕೇಳ್ತಾರೆ. ಸೊ ಇಲ್ಲಿ 2025 ದಲ್ಲಿ ವೈಟ್ ಬಾಕ್ಸ್ ಕೇಳಿದ್ರು. ಈಗ ನೆಕ್ಸ್ಟ್ ನಿಮ್ ಎಕ್ಸಾಮ್ ನಲ್ಲಿ ವೈಟ್ ಬಾಕ್ಸ್ ಕೇಳಿದ್ರು ನಿಮ್ಗೆ ಬ್ಲಾಕ್ ಬಾಕ್ಸ್ ಕೇಳಬಹುದು. ಎಕ್ಸ್ಪ್ಲೇನ್ ರಿಕ್ವೈರ್ಮೆಂಟ್ ಇಂಜಿನಿಯರಿಂಗ್ ಪ್ರೊಸೆಸ್ ಇನ್ ಡೀಟೇಲ್. ಸೊ ಇದು ನೋಡ್ರಿ ರಿಕ್ವೈರ್ಮೆಂಟ್ ಇಂಜಿನಿಯರಿಂಗ್ ಪ್ರೊಸೆಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ಬಿಕಾಸ್ 24, 23, 21, 18 4 ಇಯರ್ ಕ್ವಶನ್ ಪೇಪರ್ ದಲ್ಲಿ ರಿಪೀಟ್ ಆಗಿದೆ. Write a note on requirement validation. So these both questions are one. Explain context model, data model, object model. So here you can see that object model is also object model. The most important question it is object model. So asked in 2025, 24, 23, 21, 18. So these year questions paper are repeated this question. Describe in detail about repository model for architecture design. So 2024 ದಲ್ಲಿ ಕೇಳಾರ. Explain unit testing, system testing, interface testing. So 3 ಇಯರ್ ಕ್ವಶನ್ ಪೇಪರ್ ದಲ್ಲಿ ರಿಪೀಟ್ ಆಗಿದೆ 24, 23 ಮತ್ತು 22. ಎಕ್ಸ್ಪ್ಲೇನ್ ಸಿಸ್ಟಮ್ ಇಂಜಿನಿಯರಿಂಗ್ ಪ್ರೊಸೆಸ್ ಇನ್ ಡೀಟೇಲ್. ಸೊ ಇದು 3 ಇಯರ್ ಕ್ವಶನ್ ಪೇಪರ್ ದಲ್ಲಿ ರಿಪೀಟ್ ಆಗಿದೆ. ಎಕ್ಸ್ಪ್ಲೇನ್ ರಿಪೋಸಿಟರಿ ಮಾಡೆಲ್ ಫಾರ್ ಸಿಸ್ಟಮ್ ಸ್ಟ್ರಕ್ಚರಿಂಗ್ ಇನ್ ಡೀಟೇಲ್. ಸೊ ಇದು 3 ಇಯರ್ ಕ್ವಶನ್ ಪೇಪರ್ ದಲ್ಲಿ ರಿಪೀಟ್ ಆಗಿದೆ. ಎಕ್ಸ್ಪ್ಲೇನ್ ದ ಟೆಸ್ಟಿಂಗ್ ಪ್ರೊಸೆಸ್ ಇನ್ ಡೀಟೇಲ್. ಸೊ 1 ಇಯರ್ ಕ್ವಶನ್ ಪೇಪರ್. ಎಕ್ಸ್ಪ್ಲೇನ್ ಡಿಫರೆಂಟ್ ರಿಲಯಬಿಲಿಟಿ ಮ್ಯಾಟ್ರಿಕ್ಸ್ ಫಾರ್ ಅಚೀವಿಂಗ್ ಸಾಫ್ಟ್ವೇರ್ ರಿಲಯಬಿಲಿಟಿ. ಸೊ 3 ಇಯರ್ ಕ್ವಶನ್ ಪೇಪರ್ ದಲ್ಲಿ ರಿಪೀಟ್. ಎಕ್ಸ್ಪ್ಲೇನ್ ಫಾಲ್ಟ್ ಟಾಲರೆನ್ಸ್ ಅಂಡ್ ಫಾಲ್ಟ್ ಅವಾಯ್ಡೆನ್ಸ್. ಸೊ ಅದು 1 ಇಯರ್ ದಲ್ಲಿ. ಎಕ್ಸ್ಪ್ಲೇನ್ ರ್ಯಾಪಿಡ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಮಾಡೆಲ್. ಸೊ ದಿಸ್ ಕ್ವಶನ್ ಇಸ್ ಆಸ್ಕ್ಡ್ ಇನ್ 2022. ಲಿಸ್ಟ್ ಅಂಡ್ ಎಕ್ಸ್ಪ್ಲೇನ್ ಟೈಪ್ಸ್ ಆಫ್ ಕೊಸೈನ್ ಅಂಡ್ ಕಪಲಿಂಗ್ ಟೆಕ್ನಿಕ್ಸ್. ಸೊ ಈ ಕಾನ್ಸೆಪ್ಟ್ ತುಂಬಾನೇ ಇಂಪಾರ್ಟೆಂಟ್. 2 ಮಾರ್ಕ್ಸ್ ದಲ್ಲಿ ಕೇಳ್ತಾರ, 5 ಮಾರ್ಕ್ಸ್ ದಲ್ಲಿ ಕೇಳ್ತಾರ, 10 ಮಾರ್ಕ್ಸ್ ದಲ್ಲಿ ಕೂಡ ಕೇಳ್ತಾರೆ. Explain object-oriented design process with weather mapping system layered architecture. So layered architecture ಇಲ್ಲೂ ಬಂದಿತ್ತು ಮತ್ತೆ ಇಲ್ಲಿ ಬಂದಿತ್ತು. ಸೊ ಇಲ್ಲಿ ಏನಾಗೈತಿ ಕ್ವಶನ್ ಪೇಪರ್ ರಿಪೀಟ್ ಆಗಿ ಇಲ್ಲಿ 2022 ದಾಗ ಕೇಳ್ಯಾರ, ಇಲ್ಲಿ 25 ಮತ್ತು 24 ದಲ್ಲಿ ಕೇಳ್ಯಾರ. ಅಂದ್ರೆ ಏನಾಯ್ತು ಇಲ್ಲಿ 2022 ಕೂಡ ಆಡ್ ಆಯ್ತು. Write a short note on data dictionary, quality concept and behavior model. Define a software validation, explain testing process in detail. ಸೊ ಇಲ್ಲಿ ಏನ್ ಮಾಡ್ಬೇಕು ನೀವು ಟೆಸ್ಟಿಂಗ್ ಪ್ರೊಸೆಸ್ ನ ಹೇಳ್ಬೇಕು. ಇಲ್ಲಿ ಕೂಡ ಇಲ್ಲಿ ಯೂನಿಟ್ ಟೆಸ್ಟಿಂಗ್, ಸಿಸ್ಟಮ್ ಟೆಸ್ಟಿಂಗ್, ಇಂಟರ್ಫೇಸ್ ಈ ರೀತಿ ಅವರಾಗಿ ಕೊಡ್ಬೋದು ಅಥವಾ ನಿಮಗೆ ಏನ್ ಮಾಡ್ಬೋದು ಎಕ್ಸ್ಪ್ಲೇನ್ ಟೆಸ್ಟಿಂಗ್ ಪ್ರೊಸೆಸ್ ಅಂತ ಕೇಳ್ಬೋದು. ಎಕ್ಸ್ಪ್ಲೇನ್ ಬ್ಲಾಕ್ ಬಾಕ್ಸ್ ಟೆಸ್ಟಿಂಗ್. ನೋಡಿ 23 ಮತ್ತು 21 ಇಯರ್ ದಲ್ಲಿ ಬ್ಲಾಕ್ ಬಾಕ್ಸ್ ಕೇಳ್ಯಾರ, 25 ದಲ್ಲಿ ವೈಟ್ ಬಾಕ್ಸ್ ಕೇಳ್ಯಾರ. ಸೊ ಇವೆರಡು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನಿಮ್ಗೆ ಯಾವ್ದಾದ್ರು ಕೇಳುವಂತ ಚಾನ್ಸಸ್ ಇದೆ. ಸೊ ಇದು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಕಂಪ್ಲೀಟ್ ಆಯ್ತು. 2 ಮಾರ್ಕ್ಸ್ ಆಲ್ರೆಡಿ ವಿಡಿಯೋ ಮಾಡಿದ್ವಿ, 5 ಮಾರ್ಕ್ಸ್ ಇಂದು ಮಾಡಿದೆ, 10 ಮಾರ್ಕ್ಸ್ ಇಂದು ಮಾಡಿದೆ. ಸೊ ಇದೇನಾದ್ರೂ ನಿಮ್ಗೆ ಯೂಸ್ಫುಲ್ ಅನ್ಸಾತಿತ್ತು, ಬೆನಿಫಿಟ್ ಅನ್ಸುತ್ತೆ ನಿಮಗೆ ಎಕ್ಸಾಮ್ ಓದ್ಕೊಳ್ಳಿಕ್ಕೆ ಅಂದ್ರೆ ಪ್ಲೀಸ್ ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರೂ ಹೆಲ್ಪ್ಫುಲ್ ಅನ್ಸಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.